ಹೈ ವಿವರ್ಸ್, ಮತ್ತು ನಿಮಗೆ ಎಕ್ಸೆಲ್ ಕನ್ನಡ ಟ್ಯುಟೋರಿಯಲ್ಸ್ಗೆ ಸ್ವಾಗತ. ಯೂಟ್ಯೂಬಲ್ಲಿ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಅಂತ ಕೊಂಡ್ಬಿಟ್ಟು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ನಮ್ಮೆಲ್ಲ ಹೊಸ ವೀಡಿಯೋಸ್ ನಿಮ್ಮ ಮೇಲ್ಗೆ ಸಿಗುತ್ತೆ. ಅದೇ ಥರ facebook.com/excelbasics ಅಂತ ಹೊಡೆದು ಲೈಕ್ ಮಾಡೋದ್ರ ಮೂಲಕ ಸಹ ಎಲ್ಲ ವೀಡಿಯೋಸ್ ನಿಮ್ಮ ಮೇಲ್ಗೆ ಅಪ್ಡೇಟ್ ಆಗುತ್ತೆ. ಮತ್ತು ನಮ್ಮ excelbasics.in ಅನ್ನೋ ವೆಬ್ಸೈಟಲ್ಲಿ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ನಿಮಗೆ ಡೌನ್ಲೋಡಬಲ್ ಸ್ಯಾಂಪಲ್ ಶೀಟ್ಸ್ ಸಹ ಸಿಗುತ್ತೆ ಮತ್ತು ಡೀಟೇಲ್ ಎಕ್ಸ್ಪ್ಲನೇಷನ್ ಸಹ ಸಿಗುತ್ತೆ. ವ್ಯೂವರ್ಸ್, ನಾವು ಲಾಸ್ಟ್ ಚಾಪ್ಟ್ರಲ್ಲಿ ಮಾಡ್ತಾ ಇದ್ದಿದ್ದು ಸೇಲ್ಸ್ ಬಗ್ಗೆ ಮಾಡ್ತಿದ್ವಿ. ಸೇಲ್ಸ್ ಗ್ರೂಪಲ್ಲಿ ನಾವೇನೇನಿದೆ ಅದನ್ನೆಲ್ಲ ವರ್ಕೌಟ್ ಮಾಡ್ತಿದ್ವಿ. ಈಗ ನೋಡಿ ಮುಂದೆ ಏನು ಮಾಡಬೇಕು ಅಂತ ನೋಡ್ತೀನಿ. ನಾನು ಆಲ್ರೆಡಿ ಹೇಳಿದೆ ಇನ್ಸರ್ಟ್ ಸೆಲ್ಲು ಇವೆಲ್ಲ ಹೇಳಿದ್ದೀನಿ. ಇನ್ಸರ್ಟ್ ಸೆಲ್ಗೆ ಶಾರ್ಟ್ಕಟ್ ಕೀ ಇದೆ. ಈಗ ಒಂದು ಸೆಲ್ ಇನ್ಸರ್ಟ್ ಮಾಡಬೇಕಂದ್ರೆ ಇಲ್ಲಿ ಹೆಂಗೆ ಬಂತಲ್ಲ, ಈ ವಿಂಡೋ ಬಂತಲ್ಲ, ಇದನ್ನು ನೀವು Ctrl+Shift+ ಹೊಡೆದ್ರೆ ಬರುತ್ತೆ. ಓಕೆ, Ctrl+Shift+ ಹೊಡೆದ್ರೆ ಆಡ್ ಮಾಡೋಕ್ಕೆ ಬರುತ್ತೆ. Ctrl- ಹೊಡೆದ್ರೆ ಡಿಲೀಟ್ ಬರುತ್ತೆ. ನೋಡಿ, ಇಲ್ಲಿ ಡಿಲೀಟ್ ಅಂತ ಬಂತು. Ctrl+Shift+ ಹೊಡೆದ್ರೆ ಇನ್ಸರ್ಟ್ ಅಂತ ಬಂತು. ಓಕೆ, ಇವೆರಡು ಶಾರ್ಟ್ಕಟ್ ಕೀ ಸಿಕ್ತು. ಸೇಮ್ ಅದೇ ಥರ ಈಗ ನೋಡಿ, ಕಂಟ್ರೋಲ್ ಹಿಂಗೆ ಹೊಡೆದ್ರೆ ಇಡೀ ಕಾಲಮ್ ಅಂತ ಇನ್ಸರ್ಟ್ ಆಯಿತು. ಡಿಲೀಟ್ಗೆ Ctrl- ಆಯಿತು. ಫಾರ್ಮ್ಯಾಟ್ಗೆ ಹೈಡ್ ಮಾಡಬೇಕಂದ್ರೆ ನೀವು ಆಟೋ ವಿಡ್ತ್ ಹೇಳಿದ್ನಲ್ಲ, ನಾನು ವಿಡ್ತ್ ಅಲ್ಲೇನೋ ಮಾಡಬೇಕಿಲ್ಲ. ಸೇಮ್ ಇದೇ ಥರ ಇಲ್ಲಿ ಬಂದು ಹಿಂಗೆ ಡ್ರ್ಯಾಗ್ ಮಾಡಿದ್ರು ತಾನಾಗಿ ನೋಡಿ ಇಲ್ಲಿ ಹೈಟ್ ಚೇಂಜ್ ಆಗ್ತಿದೆ. ತಾನಾಗ ವಿಡ್ತ್ ಚೇಂಜ್ ಆಯಿತು, ಹೈಟ್ ಚೇಂಜ್ ಆಯಿತು ರೋದು. ಕಾಲಮ್ ಬಿಡ್ತಂದರೆ ನೀವು ಡೈರೆಕ್ಟ್ ಇಲ್ಲಿದ್ದಾನೆ ಈ ಥರ ಮಾಡ್ಬೋದು. ಅಲ್ಲೂ ಮಾಡ್ಬೋದು, ಇಲ್ಲೂ ಸಹ ಇದು ಶಾರ್ಟ್ಕಟ್ ಆಗುತ್ತೆ. ಮತ್ತು ನೆಕ್ಸ್ಟ್ ಏನು ಹೇಳಿದ್ದೆ ನಾನು ನಿಮಗೆ, ಹೈಡ್ ಅನ್ಹೈಡು. ಹೈಡ್ ಹೆಂಗಂದರೆ ಇದನ್ನು ಹೈಡ್ ಮಾಡಬೇಕು. ಇಲ್ಲಿ ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಹೈಡ್ ಕೊಡಿ. ಹೇಗೇನು ಅನ್ಹೈಡ್ ಮಾಡಬೇಕಾ, ಎರಡು ಸೆಲೆಕ್ಟ್ ಮಾಡಿ ಅನ್ಹೈಡ್ ಮಾಡಿ. ಅದೇ ಥರ ರೋಸ್ಗೂ ಅಷ್ಟೇ. ಈಗ ಇಷ್ಟು ಹೈಡ್ ಮಾಡಬೇಕಾ, ಹೈಡ್ ಮಾಡಿದ್ದೀನಿ. ಮತ್ತು ಅನ್ಹೈಡ್ ಮಾಡಬೇಕಂದ್ರೆ ಅಷ್ಟು ಸೆಲೆಕ್ಟ್ ಮಾಡಬೇಕು, ಅನ್ಹೈಡ್ ಮಾಡಬೇಕು. ಅದೇ ಡೇಟಾ ಅಲ್ಲಿ ಬರುತ್ತೆ. ಮತ್ತು ಏನಿತ್ತು ರೀನೇಮ್ ಶೀಟ್ ಅಂದರೆ, ನೀವು ರೀನೇಮ್ ಶೀಟ್ ಅಂದರೆ ಅಲ್ಲೇ ಹೋಗಿ ಮಾಡಬೇಕು ಅಂತಿಲ್ಲ. ಇಲ್ಲೂ ಸಹ ನೀವು ರೈಟ್ ಕ್ಲಿಕ್ ಮಾಡಿಬಿಟ್ಟು ರೀನೇಮ್ ಅಂತ ಕೊಡ್ಬೋದು, ಅಥವಾ ಡಬಲ್ ಕ್ಲಿಕ್ ಮಾಡಿಬಿಟ್ಟಾದರೂ ಮೈ ಡೇಟಾ ಅಂತ ಏನಾದರೂ ಟೈಪ್ ಮಾಡ್ಬೋದು. ಮತ್ತೇನಿತ್ತು, ಮೂವ್ ಮಾಡೋದು. ಟ್ಯಾಬ್ ಕಲರ್ ಅಂದರೆ ಇಲ್ಲೇ ಮಾಡ್ಬೋದು. ನೋಡಿ, ಟ್ಯಾಬ್ ಕಲರ್ ಅಂದರೆ ನೀವು ಹೋಗ್ಬಿಟ್ಟು ಇಲ್ಲೇ ಕಲರ್ ಚೇಂಜ್ ಮಾಡ್ಬೋದು. ಎಲ್ಲ ಇಲ್ಲೇ ಶಾರ್ಟ್ಕಟ್ ಇರುತ್ತೆ. ಮತ್ತು ಮೂವ್ ಅಂದರೆ ಇಲ್ಲಿ ಕ್ರಿಯೇಟ್ ಮಾಡ್ತೀಯಾ, ಮೂವ್ ಮಾಡ್ತೀಯಾ, ಸೇಮ್ ಅದೇ ವಿಂಡೋ ಓಪನ್ ಆಗುತ್ತೆ. ಪ್ರೊಟೆಕ್ಟ್ ಮಾಡೋಂಗಿದ್ರು ಅಷ್ಟೇ, ಇಲ್ಲಿ ರೈಟ್ ಕ್ಲಿಕ್ ಮಾಡಿಬಿಟ್ಟು ಪ್ರೊಟೆಕ್ಟ್ ಶೀಟ್ ಅಂತ ಕೊಟ್ಟು ಸೇಮ್ ಅದೇ ಥರ ಮಾಡ್ಬೋದು. ಓಕೆ ವ್ಯೂವರ್ಸ್, ಈಗ ನೆಕ್ಸ್ಟ್ ನಾನು ಎಡಿಟಿಂಗ್ ಗ್ರೂಪ್ ಕರ್ಕೊಂಡು ಹೋಗ್ತಾಯಿದ್ದೀನಿ. ಎಡಿಟಿಂಗ್ ಗ್ರೂಪಲ್ಲಿ ಇಲ್ಲಿಂದ ನಿಮ್ಗೆ ಆ್ಯಕ್ಚುಲಿ ಎಕ್ಸೆಲ್ದು ಒಂದು ಎಕ್ಸ್ಪೀರಿಯೆನ್ಸ್ ನಿಮಗೆ ಸ್ವಲ್ಪ ಕಾನ್ಸಂಟ್ರೇಟ್ ಕೊಟ್ಟು ನೋಡಬೇಕಾಗತ್ತೆ. ಹೇಳ್ತೀನಿ ಯಾವ ಥರ ಅಂತ. ಇಲ್ಲಿ ಫಸ್ಟಲ್ಲಿ ಆಟೋ ಸಮ್ ಅಂತ ಇದೆ. ಆಟೋ ಸಮ್ ಅಂದರೆ ಏನಿದೆ, ನಾನು ಇಲ್ಲೊಂದು ಡೇಟಾ ಹಾಕ್ಕೊಂಡಿದ್ದೀನಿ. ಮಂತು ರೈಟ್ ಸೈಡೆಲ್ಲ ಮಂತ್ ಇದೆ, ಕೆಳಗಡೆ ಡೇ ವೈಸು ಇದೇನೋ ಒಂದು ಅಚೀವ್ಮೆಂಟು ಸೇಲ್ಸು ಏನೋ ಇದೆ ಅಂತ ತಿಳ್ಕೊಳ್ಳಿ. ಈಗ ಯಾವುದೇ ಫಾರ್ಮುಲಾ ಫಂಕ್ಷನ್ ಯಾವುದೇ ಹೊಡಿಬೇಕಾದ್ರೆ ಫಸ್ಟ್ ಈಕ್ವಲ್ಸ್ ಮಾಡಬೇಕು. ಅದು ಮುಂದೆ ನಿಮಗೆ ಡೀಟೇಲ್ಡಾಗಿ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಈಕ್ವಲ್ ನೋಡಿ, ಸೆಲ್ B3ಇಂದ ಈಕ್ವಲ್ಸ್ ಸಮ್ ಇಲ್ಲಿಂದ 3ಇಂದ F3ವರೆಗೂ. ಅಂದರೆ ಬಿಯಲ್ಲಿರೋ 3 ರೋಯಿಂದ F ಅಲ್ಲಿರೋ 3ವರೆಗೂ ಏನು ನೋಡಿ, ಅದಾಗದೇ ಹೈಲೈಟ್ ಆಗಿದೆ. ಇದರ ಸಮ್ ಏನಪ್ಪ ಅಂತ ಕೊಡದೆ ಎಂಟರ್ ಕೊಟ್ಟರೆ 30,332 ರೂಪಾಯಿ ಬರುತ್ತೆ. ನೀವು ಬೇಕಾದ್ರೆ ಹಿಂಗೆ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಸಮ್ ಅಂತ ಇರುತ್ತೆ, ಅದನ್ನು ಸಹ ನೀವು ನೋಡ್ಬೋದು. ಓಕೆ, ಇದು ಸಮ್ಮು. ಇದನ್ನು ನೀವು ಡ್ರ್ಯಾಗ್ ಮಾಡ್ಕೊಂಡು ಹೋಗೋದ್ರ ಮೂಲಕನೋ ಅಥವಾ ಹಿಂಗೆ ಡಬಲ್ ಕ್ಲಿಕ್ ಮಾಡೋದ್ರ ಮೂಲಕನೋ ಎಲ್ಲದ್ರದ್ದು ಸಮ್ ಬಂದುಬಿಡ್ತೀವಿ. ಯಾವ ಚೆಕ್ ಮಾಡಿದ್ರೂ ಇಷ್ಟ ಬರುತ್ತೆ. ನೋಡಿ, ಚೆಕ್ ಮಾಡೋಣ. 31042 31042 ಈ ಥರ ಸಮ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಓಕೆ, ಅದು ಯಾಕೆ ಹೇಳಿದೆ ಅಂದರೆ ಮುಂದೆ ಸಮ್ಮು ಅದ್ರ ಮುಂದೆ ಫಾರ್ಮುಲಾಸ್ ಎಲ್ಲ ನಿಮ್ಗೆ ಹೇಳೋಣ. ಈ ಆಟೋ ಸಮ್ ಅಂದರೆ ಇಲ್ಲಿ ಕ್ಲಿಕ್ ಮಾಡಿದೆ ನೋಡಿ, ತಾನಾಗ್ತಾನೆ ಅಷ್ಟು ಸೆಲೆಕ್ಟ್ ಆಗಿದೆ. ಎಂಟ್ರ್ ಹೊಡೆದೆ ಇದು ಸಮ್ ಬಂದುಬಿಡ್ತು. ಅದೇ ಥರ ಆವ್ರೇಜ್ ಅಂದರೆ ಇದರ ಆವ್ರೇಜ್ ಬಂತು. ಆವ್ರೇಜ್ ಗೊತ್ತಲ್ಲ ನಿಮಗೆ, ಆವ್ರೇಜ್ ಫಾರ್ಮುಲಾ. ಆ ಫಾರ್ಮುಲಾ ಇಲ್ಲಿ ಅಪ್ಲೈ ಆಯಿತು. ಮತ್ತು ಇದು ಮ್ಯಾಕ್ಸ್ ಅಂದರೆ ಏನು, ಇದರೆಲ್ಲ ಹೈಯೆಸ್ಟ್ ಯಾವುದು ಮ್ಯಾಕ್ಸಿಮಮ್ ಯಾವುದಿದೆ ಇಲ್ಲಿ ನೋಡಿ. ಈಗ 434 ಬದಲು ನಾನು ಇನ್ನೂ ಜಾಸ್ತಿ ಮಾಡ್ತೀನಿ, ಅದು ಮ್ಯಾಕ್ಸಿಮಮ್. ಇಲ್ಲಿಂದ ಇಲ್ಲಿವರೆಗೂ ಇರೋಂಥ ರೇಂಜಲ್ಲಿ ಈ B3ಇಂದ F3 ಹೈಯೆಸ್ಟ್ ಯಾವುದಿದೆ ವ್ಯಾಲ್ಯೂ, ಅದು ಮ್ಯಾಕ್ಸ್ ಆಗುತ್ತೆ. ಓಕೆ, ಆ ಥರ ಇದೆ.
ಈ ಥರ ಈ ಆಟೋ ಶಾರ್ಟ್ಕಟ್ ಇದು ನಾವು ಇಷ್ಟೆಲ್ಲ ಮಾಡೋಕ್ಕೂ ಶಾರ್ಟ್ಕಟ್ನ ಆಟೋ ಸಮ್ಮಲ್ಲಿ ಆಡ್ ಮಾಡ್ಯಾರೆ ಎಡಿಟಿಂಗ್ ಮಾಡೋಕ್ಕೆ ಸೆಲ್ಲಲ್ಲಿ. ಓಕೆ, ಅದಿರಲಿ. ಡಿಟೇಲ್ಡ್ ಎಕ್ಸ್ಪ್ಲೇಷನ್ ಪ್ರತಿಯೊಂದು ಫಾರ್ಮುಲಾ ಆವರೇಜ್ ಅಂದರೆ ಏನು, ಕೌಂಟು, ಮ್ಯಾಕ್ಸ್, ಮಿನಿಮಮ್ ಎಲ್ಲ ನೆಕ್ಸ್ಟ್ ಫ್ಯೂಚರಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಇಲ್ಲಿ ಕೊಟ್ಟಿದ್ದಾರೆ ಶಾರ್ಟ್ಕಟ್, ನಿಮಗೆಲ್ಲ ಪ್ರತಿ ಸಾರಿ ಅಲ್ಲಿ ಹೋಗಿ ಮಾಡೋಕ್ಕಲ್ಲ ಅಂದ್ಬಿಟ್ಟು ಶಾರ್ಟ್ಕಟ್ ಇಲ್ಲ ಏನದಕ್ಕೆ, ಹಾಗಾಗಿ ನಾನು ಅದನ್ನು ಹೇಳಿದೆ. ನೆಕ್ಸ್ಟ್ ಫಿಲ್ ಏನಪ್ಪ ನೋಡಿ, ಈಗ ಇಲ್ಲಿ ಲೆಫ್ಟ್ ಇದೆ, ಅಪ್ ತೊಗೊಂಬನ್ನಿ. ಆ್ಯಕ್ಚುಲಿ ಫಾರ್ಮುಲಾ ಇದೆ, ಒಂದು ಸೆಕೆಂಡು ಸ್ಪೆಷಲ್ ಮಾಡ್ತೀನಿ. ನೋಡಿ 56 ಆ್ಯಡ್ ಆಯಿತು. ಡೌನ್ ಬಂತು, ಮೇಲಿರೋ ಸೆಲ್ ಈ ಕಡೆ ಬಂತು. ಓಕೆ, ಅಂದರೆ ನಾವು ಇಲ್ಲಿರೋದು ಈ ಕಡೆ ಬರೋಕ್ಕೆ, ಈಗ ನೋಡಿ ಈ ಸೆಲ್ಗೆ ಲೆಫ್ಟ್ ಬಂದರೆ ಈಗ ಯಾವುದು ಕೆಳಗಡೆ ಯಾವುದು ಮಾಡ್ತೀವಿ ನಾವು. ಓಕೆ, ಲೆಫ್ಟ್ ಹೊಡೆದ್ವಲ್ಲ, ಸೊ ಹಾಗಾಗಿ ಅದು ಬಂತು. ಒಂದು ನಿಮಿಷ ನೋಡಿ, ಈಗ ನಾನು ರೈಟ್ ಹೊಡಿತೀನಿ, 5656 ಆಗುತ್ತೆ. ಈ ಸೆಲ್ ಇಲ್ಲಿ ಬಂತು, ಈ ವ್ಯಾಲ್ಯೂ ಇಲ್ಲಿ ಬಂತು. ಸೊ ಹಾಗಾಗಿ ಅದನ್ನು ನಮ್ಗೆ ಫಿಲ್ ಮಾಡೋಕ್ಕೆ, ಆ ಸೆಲ್ಲನ್ನು ಯಾವ ಡೇಟಾಯಿಂದ ಫಿಲ್ ಮಾಡಬೇಕು ಅನ್ನೋ ತೋರ್ಸೋಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಕ್ಲಿಯರ್ ಆಲ್, ಆ ಸೆಲ್ ಫುಲ್ ಕ್ಲಿಯರ್ ಆಗಿಬಿಡುತ್ತೆ, ಡೇಟಾನೇ ಡಿಲೀಟ್ ಆಗಿಬಿಡುತ್ತೆ. ಅದನ್ನು ಯೂಸ್ ಮಾಡೋಕ್ಕೆ ಕ್ಲಿಯರ್ ಆಗಿ ಯೂಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಈಗ ತುಂಬ ಇಂಪಾರ್ಟೆಂಟ್ ಅಂದರೆ ಈಗ ಇಲ್ಲಿಂದ ಮತ್ತೆ ಸ್ಟಾರ್ಟ್ ಆಗೋದು ನೋಡಿ, ಸೈಜ್. ಈಗ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ, ಫೆಬ್ರವರಿ ಅನ್ನೋದ್ರ ಮೇಲೆ ಫಿಲ್ಟರ್ ಮತ್ತು ಸಾರ್ಟ್ A to Z, ಸ್ಮಾಲಿಂದ ಹೈಯೆಸ್ಟು ಮತ್ತು Z to A. ಒಂದು ನಿಮಿಷ, ಇದು ಸ್ವಲ್ಪ ಸ್ಪೆಷಲ್ ಮಾಡ್ಬಿಡ್ತೀನಿ. ಓಕೆ, ಈಗ ಸಾರ್ಟ್ Z to A ಕೊಡ್ತೀನಿ. ಅಂದರೆ ಫಸ್ಟ್ ದೊಡ್ಡ ನಂಬರ್ ಬರುತ್ತೆ, ಆಮೇಲೆ ಸ್ಮಾಲ್ ನಂಬರ್ ಹೋಗುತ್ತೆ. ಸಾರ್ಟ್ ಮಾಡೋದಂದರೆ ಹಂಗೆ, ಯಾವ ಸೆಲ್ ಮೇಲೆ ಬೇಕು, ಯಾವ ಕಾಲಮನ್ನು ಮಾಡಬೇಕು ಅದ್ರ ಮೇಲೆ ಇಟ್ಟು ಮಾಡಬೇಕು. ಅದೇ ಥರ A to Z ಉಲ್ಟಾ, ಯಾವ ಕಡಿಮೆ ಇರುತ್ತೆ ಅದು ಫಸ್ಟ್ ಇರುತ್ತೆ, ಆಮೇಲೆ ಜಾಸ್ತಿ ಇರುತ್ತೆ. ಓಕೆ, ಕಸ್ಟಮ್ ಸಾರ್ಟ್ ಅಂದರೆ ನೀವು ಸೆಲೆಕ್ಟ್ ಮಾಡ್ಬೋದು. ಈಗ ಫಸ್ಟು ಜನವರಿ ಕಾಲಮ್, ಫೆಬ್ರವರಿ ಕಾಲಮಲ್ಲಿ ವ್ಯಾಲ್ಯೂಸು ಕಲರ್ ಇದ್ದರೆ ಕಲರ್ ಆಗುತ್ತೆ. ಅದು ಮುಂದೆ ನಿಮಗೆ ಈ ಸಾರ್ಟ್ ಆಪ್ಷನ್ ಹೆಂಗೆ ಬರುತ್ತೆ ಅಂತ ಫುಲ್ ಹೇಳ್ತೀನಿ. ಲಾರ್ಜೆಸ್ಟ್ ಸ್ಮಾಲೆಸ್ಟ್ ಅಂತ ಕೊಟ್ಟರೆ ನೋಡಿ, ಫೆಬ್ರವರಿ ಕಾಲಮ್ಮು ಉಲ್ಟಾಯ್ತು. ನಾವು ಇಲ್ಲೇನು ಮಾಡಿದೆಲ್ಲ ಆ ಥರ ನೀವು 2-3 ಬೇಕಾದ್ರೆ ಒಟ್ಟಿಗೆ ಫಿಲ್ಟರ್ ಹಾಕ್ಬೋದು. ನೋಡಿ, ಈಗ ಫೆಬ್ರವರಿಗೆ ಹಾಕ್ಬೋದು. ಅಂದರೆ ಕಾಲಮ್ ಬಿ ಯಾಕೆ ಬರ್ತಿದೆ ಅಂದರೆ ನಾವು ಮೇಲೆ ಹೆಡ್ಡಿಂಗ್ ಇದೆ, ನೀವು ಕ್ಲಿಯರಾಗಿ ಹೇಳ್ತೀನಿ ನೋಡಿ. ಈಗ ಇಷ್ಟು ಸೆಲೆಕ್ಟ್ ಮಾಡಿದ್ದೀನಿ, ಕಸ್ಟಮ್ ಸಾರ್ಟ್ ಫೆಬ್ರವರಿದು ಆಡ್ ಮಾಡ್ಬೋದು. ಜಾನ್ವರಿ ಸ್ಮಾಲೆಸ್ಟ್ ಇರಲಿ, ಲಾರ್ಜೆಸ್ಟ್ ಸ್ಮಾಲ್ ಇರಲಿ ಅಂದರೆ 2 ಫಿಲ್ಟರ್ ಆಗುತ್ತೆ. ಆ ಆಪ್ಷನ್ ಯೂಸ್ ಮಾಡೋಕ್ಕೆ ಎಡಿಟಿಂಗ್ ಇದು ಯೂಸ್ ಮಾಡ್ತೀವಿ. ಇನ್ನು ಫಿಲ್ಟರ್ ಅಂದರೆ ನೋಡಿ, ಈಗ ಫಿಲ್ಟರ್ ಬಂತು, ತಾನೇ ಒಂದು ಡ್ರಾಪ್ ಡೌನ್ ಬಟನ್ ಬಂತು. ನನಗೀಗ ಓನ್ಲಿ ಮಂಡೇಸ್ ಬೇಕು ಅಂದರೆ ಇಲ್ಲಿ ಹೋಗಿ ಮಂಡೇ ಸೆಲೆಕ್ಟ್ ಮಾಡಿ ಓಕೆ ಕೊಡಿ. ಓನ್ಲಿ ಮಂಡೇಸ್ ಮಾತ್ರ ನಿಮಗೆ ಡೇಟಾ ಹೈಲೈಟ್ ಆಗುತ್ತೆ. ಅಥವಾ ನನಗೆ ಓನ್ಲಿ ಥರ್ಸ್ಡೇ ಬೇಕು ಅಂದರೆ, ಥರ್ಸ್ಡೇ ಏನೇನಾಗಿದೆ ಗೊತ್ತಾಗಬೇಕಂದ್ರೆ ನೋಡೋಕ್ಕೆ ಥರ್ಸ್ಡೇ ಆಗುತ್ತೆ. ನಿಮಗೆ ಬೇಡ ಅಂದರೆ ಫಿಲ್ಟ್ರು ತೆಗೆದುಬಿಡ್ಬೋದು. ಇದಕ್ಕೆ ಶಾರ್ಟ್ಕಟ್ ಬಂತು Ctrl+Shift ಎಲ್ಲಿದೆ, ಮೋಸ್ಟ್ಲಿ ಎಲ್ಲ ವರ್ಷನಲ್ಲೂ ಅದೇ ಇದೆ ಅಂತ ಕಾಣುತ್ತೆ. ಮತ್ತು ಬೇಡ ಅಂದರೆ ಮತ್ತೆ ತೆಗಿಬೋದು. ಈಗ ನೀವು ಅದನ್ನೇ ನೋಡ್ಬೇಕಂತಿಲ್ಲ. ಈಗ ಬರೀ ನನಗೆ ಇದರಲ್ಲಿ 466 ನಂಬರ್ ಬೇಕಪ್ಪ ಅಂದರೆ ಸೆಲೆಕ್ಟ್ ಮಾಡಿ ಫಿಲ್ಟರ್ ಮಾಡಿ ನೋಡ್ಬೋದು. ಇದಕ್ಕೆ ಫಿಲ್ಟರ್ ಆಪ್ಷನ್ನ ಯೂಸ್ ಮಾಡ್ತಾರೆ. ಇನ್ನು ಫೈಂಡ್ ಆ್ಯಂಡ್ ರೀಪ್ಲೇಸ್ ಅಂದರೆ ಫೈಂಡ್ ಮಾಡೋಕ್ಕೆ, ಫೈಂಡ್ ಇದರಲ್ಲಿ 610 ಎಲ್ಲಿದೆ, 607 ಅಂತ ಹುಡುಕ್ಬೇಕಂದ್ರೆ ಇಲ್ಲಿ ಬಂತು. ಅದನ್ನು 610 620 ಮಾಡಬೇಕಂದ್ರೆ 620 ಅಂತ ಹೊಡೆದು ರೀಪ್ಲೇಸ್ ಕೊಡಿ. ನೋಡಿ, ಇಲ್ಲಿ 610 ಇದೆ. ಈಗೇನಾಗುತ್ತೆ, ರೀಪ್ಲೇಸ್ ಕೊಟ್ಟರೆ ಅದೊಂದೇ ಆಗುತ್ತೆ. ಅಂತ ಸುಮಾರು ಇದ್ದರೆ ರೀಪ್ಲೇಸ್ ಆಲ್ ಅಂದರೆ ಎಲ್ಲ ಆ ಥರ 610 ಇರೋದೆಲ್ಲ ರೀಪ್ಲೇಸು ಟು 620 ಆಗಿಬಿಡುತ್ತೆ. ಸೊ ಇದೆಲ್ಲ ಇನ್ನು ಮಾಮೂಲಿ ನಿಮಗೆ ಮುಂದಿನ ವೀಡಿಯೋಸಲ್ಲೆಲ್ಲ ಡೀಟೇಲ್ಡಾಗಿ ಹೇಳ್ತೀನಿ. ವ್ಯೂವರ್ಸ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ತಿಳಿಸ್ಕೊಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.